ಮುಖ್ಯಮಂತ್ರಿಗಳು ವಿಶೇಷವಾಗಿ ನಮಗೇನಾದರೂ ವಿಶೇಷವಾದಂಥ ಆರ್ಥಿಕ ನೆರವನ್ನು ಕೊಡಬೇಕು ಅಂತೇಳಿ ಆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಳಿದಂಥದ್ದು ಮಾಧ್ಯಮದಲ್ಲೂ ಬಂದಿರತಕ್ಕಂಥದ್ದು ನೋಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಘೋಷಣೆಗಳಾಗಿದ್ದಾವೆ. ಘೋಷಣೆಗಳು ಮುಂದಿನ 5-6 ತಿಂಗಳಲ್ಲೇ ಸಂಪೂರ್ಣ ಹಾಕಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದು ಮುಂದಿನ ದಿನಗಳಿಗೆ ಆ ಒಂದು ಅಸಿಸ್ಟೆನ್ಸ್ ಕೊಡ್ತಕ್ಕಂಥ ತೀರ್ಮಾನಗಳಾಗಿದೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಿದ್ದಾವೆ, ಅಲ್ಲೂ ಸಹ ಕೆಲವು ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದ್ದಾರೆ ಆ ರಾಜ್ಯಗಳಿಗೂ. ಇದೆಲ್ಲ ಒಂದು ಭಾಗ. ಇದು ಏನು ಕಾಂಗ್ರೆಸ್ನ ನಾಯಕರುಗಳು ಹೇಳಿದ್ದಾರೆ, ಅದಕ್ಕೆ ನಾನು ಒಂದು ನಿಮಗೆ ಹಿಂದೆ ಇರತಕ್ಕಂಥ ಆ ಹಿನ್ನೆಲೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯಾವುದೇ ಕಾರ್ಯಕ್ರಮಗಳು ಸರ್ಕಾರದಿಂದ ಘೋಷಣೆ ಆದಾಗ ಒಂದು ವರ್ಷದಲ್ಲೇ ಕಾರ್ಯಕ್ರಮಗಳು ಸಂಪೂರ್ಣ ಆಗೋದಿಲ್ಲ, ಕಷ್ಟ. ಅದನ್ನು ನೋಡ್ಕೊಂಬಂದಿದ್ದೇವೆ ಹಿಂದಿನಿಂದನೂ. ನಂತರ ಇಲ್ಲಿ ನಾನು ಹೇಳ್ತಕ್ಕಂಥದ್ದು 48 ಲಕ್ಷ ಕೋಟಿಗಳ ಅನುದಾನಗಳೇನಿದೆ, ಅದರಲ್ಲಿ ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 11,11,111 ಘೋಷಣೆ ಆಗಿರತಕ್ಕಂಥ ಸುಮಾರು 11 ಲಕ್ಷ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹಣ ನಿಗದಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ, ಈ ಬಜೆಟ್ನಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಗಮನ ಹರಿಸಿರ್ತಕ್ಕಂಥದ್ದು ವಿಶೇಷವಾಗಿ ಯುವಕರಿಗೆ 5 ಪ್ಯಾಕೇಜ್ಗಳನ್ನು ನೀಡಿದ್ದಾರೆ. ಈಗಾಗಲೇ ಪತ್ರಿಕೆಗಳಲ್ಲೂ ಬರೆದಿದ್ದೀರಿ. ಎಂಪ್ಲಾಯ್ಮೆಂಟ್, ಸ್ಕಿಲ್ಲಿಂಗ್ ಮತ್ತು ಎಂಪ್ಲಾಯ್ಮೆಂಟ್, ಎಜುಕೇಷನ್ನು, ಸ್ಕಿಲ್ಲಿಂಗು, ಎಂಪ್ಲಾಯ್ಮೆಂಟ್. ಇದು ವಿಶೇಷವಾಗಿ ಪ್ಯಾಕೇಜ್ಗಳನ್ನು ಈ ಬಾರಿ 3 ಪ್ಯಾಕೇಜ್ಗಳನ್ನು ಈ ಒಂದು ಎಂಪ್ಲಾಯ್ಮೆಂಟ್ ವಿಷಯದಲ್ಲಿ ಜಾರಿಗೆ ತಂದಿದ್ದಾರೆ. ಆ ಒಂದು ಎಂಪ್ಲಾಯ್ಮೆಂಟ್ ಸ್ಕೀಮ್ ಏನಿದೆ, ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿರೋ ಕಾರ್ಯಕ್ರಮ ಅಲ್ಲ. ಇಡೀ ದೇಶದಲ್ಲಿ ಸುಮಾರು 4,10,00,000 ಯುವಕರಿಗೆ ಸ್ಕಿಲ್ಲಿಂಗ್ ಪವರ್ನ ತರಬೇಕು ಅಂತಕ್ಕಂಥದ್ದು. ಹಿಂದೆ 2015ರಲ್ಲಿ ಒಂದು ಸ್ಕಿಲ್ಲಿಂಗ್ಗೋಸ್ಕರವಾಗಿ ಸ್ಕಿಲ್ಲಿಂಗ್ ಡಿಪಾರ್ಟ್ಮೆಂಟ್ನಲ್ಲೇ ಎಂಪ್ಲಾಯ್ಮೆಂಟ್ ಜನರೇಷನಿಗೆ ಕೆಲವು ಸ್ಕೀಮ್ ಏನು ತಂದಿದ್ರು, ಸುಮಾರು 1.5 ಲಕ್ಷ ಕೋಟಿ ಹಣ ಇಟ್ಟಿದ್ದರು. ಆ ಸ್ಕೀಮ್ನಲ್ಲಿ 1.5 ಲಕ್ಷ ಲೋನ್ ಕೊಡ್ತಕ್ಕಂಥದ್ದು. ಕೆಲವು ಪ್ರೈವೇಟ್ನ ಸ್ಕಿಲ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದಕ್ಕೆ ಪ್ರೈವೇಟ್ನವರಿಗೆ ಒಂದು ಅನುದಾನ ಕೊಡ್ತಾಯಿದ್ರು. ಇವತ್ತು ಅದನ್ನು 7.5 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ, 1.5 ಲಕ್ಷದಿಂದ. ಆ ಸ್ಕಿಲ್ಲಿಂಗ್ ಎಂಪ್ಲಾಯ್ಮೆಂಟಿಗೆ ಅವರಿಗೆ ಅಪ್ರೆಂಟಿಸ್ಶಿಪ್ನಲ್ಲಿ ಅನುಭವ ಕೊಡ್ತಕ್ಕಂಥದ್ದಕ್ಕೆ 1.5 ಲಕ್ಷ ನಿಗದಿ ಆಗಿದ್ದು 7.5 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಆ 8 ವರ್ಷದಲ್ಲಿ ಏನೋ ಒಂದು ಆ ಕಾರ್ಯಕ್ರಮ ತಂದಿರೋ 1.5 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು, ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಯಶಸ್ಸಾಗಿಲ್ಲ. ಸುಮಾರು ಆ ಒಂದು ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮಕ್ಕೆ 8 ವರ್ಷದಲ್ಲಿ 110 ಲಕ್ಷ ಇಲ್ಲ 110,000, ಅದಂದರೆ 110 ಲಕ್ಷ ಕೋಟಿ ಇರಬೇಕು ಹಣ ಕೊಟ್ಟಿದ್ದರು. 110 ಲಕ್ಷ ಅಲ್ಲ, ಅದು 1,10,00,000 ಇರಬೇಕದು. ಆದರೆ 11,000 ಆ ಸ್ಕೀಮ್ನಲ್ಲಿ ಏನೋ ಒಂದು ಕಂಪ್ನಿಗಳು ಉಪಯೋಗ ಮಾಡ್ಕೊಂಡಿದ್ರು. ಇದು ಪ್ರೈವೇಟ್ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಅಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು 7.5 ಲಕ್ಷಕ್ಕೆ 1.5 ಲಕ್ಷದಿಂದ ಏರಿಕೆ ಮಾಡಿದ್ದಾರೆ. ಇವತ್ತು ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. 2 ಲಕ್ಷ ಕೋಟಿ ಹಣ ಇಟ್ಟಿದ್ದಾರೆ ಅದಕ್ಕೆ ಈ ಬಾರಿ.
ಅದರ ಜೊತೆಗೆ ಅಗ್ರಿಕಲ್ಚರ್ಗೂ ಸಹ ಇವತ್ತು 1,52,000 ಕೋಟಿ ಏನು ಇಟ್ಟಿದ್ದಾರೆ. ವಿಶೇಷವಾಗಿ ಆರ್ಟಿಕಲ್ಚರ್ಗಿರ್ಬೋದು ಮತ್ತು ವಿಶೇಷವಾದಂಥ ರಿಸರ್ಚ್ಗಳನ್ನು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ರೈತರಿಗೆ ಹೊಸ ಹೊಸ ಒಂದು ಬಿತ್ತನೆ ಬೀಜಗಳನ್ನು ಇವತ್ತು ವೃದ್ಧಿ ಮಾಡ್ತಕ್ಕಂಥದ್ದಕ್ಕೂ ಕೆಲವು ಹೆಚ್ಚಿನ ರಿಸರ್ಚ್ಗಳಿಗೆ ಅವಕಾಶ ಕಲ್ಪಿಸಿದ್ದಾರೆ. ಹಲವಾರು ಯೋಜನೆಗಳಿದ್ದಾವೆ. ಇನ್ನು 2,65,000 ಕೋಟಿ ರೂರಲ್ ಡೆವಲಪ್ಮೆಂಟ್ಗೆ, ಅದರಲ್ಲಿ ಸುಮಾರು 25,000 ಗ್ರಾಮಗಳಿಗೆ ವಿಶೇಷ ಯೋಜನೆಗಳನ್ನು ಇವತ್ತು ಕೊಡಬೇಕು ಅಂತಕ್ಕಂಥ ಕಾರ್ಯಕ್ರಮ. ಹೀಗೆ ಇವತ್ತು ಇನ್ನು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಬಂದರೆ ಸುಮಾರು 90,000 ಕೋಟಿ ಹಣ ನಿಗದಿ ಮಾಡಿದ್ದಾರೆ. ಎಜುಕೇಷನ್ಗೆ ಸುಮಾರು 1,42,000 ಕೋಟಿ ಹಣ ನಿಗದಿ ಮಾಡಿದ್ದಾರೆ. ಇದು ಒಂದು ರಾಜ್ಯಕ್ಕೆ ಹೋಗುತ್ತಾ? ಎಲ್ಲ ರಾಜ್ಯಗಳಿಗೂ ದೊರಕುತ್ತೆ. ಇಲ್ಲಿ ನಾನು ಎಲ್ಲ ರಾಜ್ಯಗಳಿಗೆ ಈ ವರ್ಷ ಹಣ ನಿಗದಿ ಮಾಡಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಇಲ್ಲಿಟ್ಟಿದ್ದೇನೆ. ಎಲ್ಲ ನಿಮಗೆ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ. ಪ್ರತಿಯೊಂದು ರಾಜ್ಯದ್ದು ತರಿಸ್ಕೊಂಡಿದ್ದೀನಿ ನಾನು. ಈ ಒಂದು 24-25ನೇ ಸಾಲಿನಲ್ಲಿ ಯಾವ ರೀತಿಯಲ್ಲಿ ಯಾವ್ಯಾವ ರಾಜ್ಯಗಳಿಗೆ ಏನು ಹೋಗ್ಬೋದು ಅಂಥೇಳಿ ಇದು ಒಂದು ಭಾಗ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರಕ್ಕೆ ನೀವು ಕಾಟಾಚಾರಕ್ಕೆ ಲೋಕಸಭೆ ಕಲಾಪ ಪ್ರಾರಂಭ ಮಾಡಿದಾಗ ಅಲ್ಲೆಲ್ಲೋ ಕರ್ನಾಟಕ ಭವನಿಗೆ ಬರ್ತೀರಿ, ನಮಗೆಲ್ಲ ಒಂದು ಲೆಟರ್ ಕಳಿಸ್ತೀರಿ, ಒಂದು ಬುಕ್ಲೆಟನ್ನು ರೆಡಿ ಮಾಡ್ಕೊಂಡು ಬಂದಿರ್ತೀರಿ. ನಮ್ಮದು ಹಳೇ 10 ವರ್ಷ 5 ವರ್ಷದಿಂದ ಕೊಟ್ಟಿರ್ತಕ್ಕಂಥ ಕೆಲವು ಬೇಡಿಕೆಗಳನ್ನು ಒಂದು ಬುಕ್ಲೆಟ್ ಮಾಡಿ ತಂದು ನಮ್ಮ ಮುಂದೆ ಕೊಡ್ತಕ್ಕಂಥದ್ದೇನಿದೆ, ಅಲ್ಲಿ ನಾನು ಈ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಲೋಕಸಭಾ ಸದಸ್ಯರು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅಂತ ಕೊಡ್ತೀರಿ. ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡೋದ್ರಿಂದ ನಿಮ್ಮ ಕಾರ್ಯಕ್ರಮಗಳಿಗೆ ಯಶಸ್ಸು ದೊರಕ್ತದ? ನನಗೂ ಸ್ವಲ್ಪ ಅನುಭವ ಆಗಿದೆ. ನಾನು 2 ಬಾರಿ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ನಾನು ಇದ್ದಂಥ ಕಡಿಮೆ ಅವಧಿನಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು, ನಾನೇ ಖುದ್ದು ಆ ಇಲಾಖಾ ಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಸಮಯ ಕೇಳಿದಾಗ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನು ಕರೆಸಿ ಸಭೆ ಮಾಡ್ತಾರೆ. ನಮ್ಮ ಅಪ್ರೋಚ್ ಮೇಲೆ ನಮ್ಮ ಕೆಲಸಗಳು ಆಗ್ತವೆ. ಇದು ಇರ್ತಕ್ಕಂಥ ಪರಿಸ್ಥಿತಿ. ನೀವು ಇಲ್ಲಿ ಲೋಕಸಭಾ ಸದಸ್ಯರುಗಳದ್ದೊಂದು ಸಭೆ ಕರೆದುಬಿಟ್ಟು ಇದೆಲ್ಲ ಸ್ವಲ್ಪ ನೋಡಿ ಲೋಕಸಭೆಯಲ್ಲಿ ಮಾತನಾಡಿ ಅಂತ ಹೇಳೋದ್ರಿಂದ, ಫಾಲೋ ಅಪ್ ಮಾಡಿ ಅಂತ ಹೇಳೋದ್ರಿಂದ ಕೆಲಸ ಆಗಲ್ಲ ಅದು. ಮತ್ತು ರಾಜ್ಯ ಸರ್ಕಾರ ಇರೋದು ಯಾತಕ್ಕೆ? ಜನ ಯಾತಕ್ಕೆ ಮತ ಕೊಟ್ಟಿದ್ದಾರೆ? ರಾಜ್ಯ